ಭಾಗ 8. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳನ್ನು ಭಾಗ 8ರಲ್ಲಿ ಕೇಳ್ತಾ ಇದ್ದೀರಿ. ಈಗ ಪ್ರಶ್ನೆ 122. ದೇವಾಯು ಕರ್ಮ ಎಂದರೆ ಏನು? ಇಲ್ಲಿ ನೋಡ್ಕೊಡ್ರಿ. ಈಗ ಇದು ಆಯುಕರ್ಮ 4ರಲ್ಲಿ 4ನೇದು, ಮತ್ತೆ ಒಟ್ಟು ಕರ್ಮ 148ರಲ್ಲಿ 48ನೇದು. ಉತ್ತರ: ಯಾವ ಕರ್ಮವು ದೇವ ಶರೀರದಲ್ಲಿ ಜೀವವನ್ನು ತಡೆದು ನಿಲ್ಲಿಸುತ್ತದೆಯೋ ಅದು ದೇವಾಯು ಕರ್ಮ ಇದೆ. ಅಥವಾ ಯಾವ ಕರ್ಮದ ಉದಯದಿಂದ ಜೀವವು, ಅಂದರೆ ಜೀವನಿಗೆ ಪ್ರಾಯ, ಇಲ್ಲೊಂದು ಪ್ರಾಯ ಅನ್ನುವಂಥ ಶಬ್ದ ಇದೆ ನೋಡಿ, ಇದು ಈ ಶಬ್ದ ಪ್ರಾಯ ಅಂತಂದ್ರೆ ದೇವತೆಗಳಿಗೆ ಕೆಲವೊಮ್ಮೆ ದುಃಖ ಕೂಡ ಆಗಬಹುದು, ಮಾನಸಿಕ. ಯಾಕೆಂದ್ರೆ ಅವರು ಸಾಯೋದಕ್ಕಿಂತ ಮೊದಲು 6 ತಿಂಗಳ ಹಿಂದೆನೇ ಅವರ ಮಾಲೆ, ಮಂದಾರ ಮಾಲೆ ಅದು ಪಾಡೋದಕ್ಕೆ ಪ್ರಾರಂಭ ಆಗ್ತದೆ. ಆ ಸಮಯದಲ್ಲಿ ಒಂದೊಂದ್ಸಲ ಸ್ವಲ್ಪ ದುಃಖ ಕೂಡ ಆಗ್ಬೋದು. ಅದಕ್ಕೋಸ್ಕರ ಇಲ್ಲಿ ಯಾವಾಗಲೂ ಅಂತ ಅಲ್ಲ, ಈ ಪ್ರಾಯ ಅಂದ್ರೆ ಆ ಶಬ್ದವನ್ನ ಯಾವಾಗಲೂ ಅನ್ನೋ ಅರ್ಥ, ಯಾವಾಗಲಾರು ಒಂದ್ಸಲ ಅನ್ನುವಂಥ ಅರ್ಥವನ್ನ ತಿಳಿಬೇಕು. ಶಾರೀರಿಕ ಮಾನಸಿಕ ಸುಖಗಳಿಂದ ಯುಕ್ತ ದೇವ ಪರ್ಯಾಯದಲ್ಲಿ ಜನ್ಮವಾಗುತ್ತದೆಯೋ ಅದು ದೇವಾಯು ಕರ್ಮ ಇದೆ. ಪ್ರಶ್ನೆ 123. ಅನ್ನ, ನೀರು ಆದಿಗಳನ್ನ ಜೀವನ ಮರಣದ ಕಾರಣವೆಂದು ತಿಳಿಯಬೇಕು. ಇವು ಸಿಗದಿದ್ದರೆ ಮರಣವಾಗುತ್ತದೆ ಅಲ್ಲವೇ? ಉತ್ತರ: ಅನ್ನ ಆದಿಗಳು ಆಯು ಕರ್ಮದ ಉಪಕಾರಕ ವಸ್ತುಗಳು ಇವೆ. ಇವು ಎಲ್ಲ ಸ್ವಯಂ ಆಯುಕರ್ಮ ಅಲ್ಲ. ಉದಾಹರಣೆಗೆ ಗಡಿಗೆಯ ಉತ್ಪತ್ತಿಗೆ ಮೂಲ ಕಾರಣ ಅಂದರೆ ಮಣ್ಣು ಇದೆ. ಚಕ್ರ, ದಂಡ, ನೀರು, ಬೆಂಕಿ ಇವೆಲ್ಲ ಅದರ ಉಪಕಾರಕ ವಸ್ತು ಇದ್ದಾವೆ ಅಷ್ಟೇ. ಗಡಿಗೆಯು ಮಣ್ಣಿನ ಪಿಂಡದ್ದೇ ಇದೆ. ಅದೇ ರೀತಿ ಆಯುಕರ್ಮ ಕೂಡ. ಪ್ರಶ್ನೆ 124. ಜೀವನು ನರಕದಲ್ಲಿ ಹೋಗುವ ಕಾರಣಗಳು ಏನು? ಅಂದರೆ ಜೀವ ಯಾವ ಕಾರಣಗಳಿಂದ ನರಕದಲ್ಲಿ ಹೋಗುತ್ತದೆ, ಅಂದರೆ ನಾರಕಿಯಾಗಿ ಉತ್ಪತ್ತಿ ಆಗ್ತದೆ ಅಂತ ಹೇಳಿ. ಉತ್ತರ: ಮಿಥ್ಯಾತ್ವ, ಸದ್ಧರ್ಮದ ವಿರುದ್ಧ ಆಚರಣೆ, ಹಿಂಸೆ, ಕಳ್ಳತನ ಆದಿ ಪಾಪಗಳು, ಬಹಳವಾಗಿ ಆರಂಭ, ಅತಿ ಪರಿಗ್ರಹ ಸಂಗ್ರಹ, ಅಶುಭ ಲೇಷಿ ಆದಿ ಅನೇಕ ಕಾರಣಗಳಿಂದ ಜೀವ ನರಕಗಳಲ್ಲಿ ಉತ್ಪತ್ತಿ ಆಗುತ್ತದೆ. ಪ್ರಶ್ನೆ 125. ಜೀವವು ತಿರ್ಯಂಚದಲ್ಲಿ ಏಕೆ ಉತ್ಪತ್ತಿಯಾಗುತ್ತದೆ? ಉತ್ತರ: ಛಲ, ಕಪಟ, ಮಾಯಾಚಾರ, ಹಿಂಸೆ ಆದಿಗಳಿಂದ ಜೀವ ತಿರ್ಯಂಚದಲ್ಲಿ ಉತ್ಪತ್ತಿ ಆಗ್ತದೆ. ಪ್ರಶ್ನೆ 126. ಜೀವವು ಮನುಷ್ಯಗತಿಯಲ್ಲಿ ಉತ್ಪನ್ನವಾಗಲು ಕಾರಣಗಳು ಏನು? ಉತ್ತರ: ಅಲ್ಪ ಆರಂಭ, ಅಲ್ಪ ಪರಿಗ್ರಹ ಮತ್ತು ಸರಳ ಪರಿಣಾಮಗಳಿಂದ. ಪ್ರಶ್ನೆ 127. ಜೀವವು ದೇವಗತಿಯಲ್ಲಿ ಏಕೆ ಉತ್ಪತ್ತಿಯಾಗುತ್ತದೆ? ಉತ್ತರ: ಅಕಾಮ ನಿರ್ಜರೆ. ಈ ಅಕಾಮ ನಿರ್ಜರೆ ಅಂದರೆ ತನಗೆ ಇಚ್ಛೆ ಇಲ್ಲದೆಯೂ ಕೂಡ ಕಷ್ಟ ಅನುಭವಿಸುವುದು ಅಕಾಮ ನಿರ್ಜರೆ ಇದೆ. ತಪ, ದಾನ, ಪೂಜೆ, ಉಪವಾಸ, ಸಂಯಮ, ಸಮತಾಭಾವ ಆದಿಗಳಿಂದ ಜೀವ ದೇವ ಆಯುವಿನಲ್ಲಿ ಅಂದರೆ ದೇವಗತಿಯಲ್ಲಿ ಉತ್ಪತ್ತಿ ಆಗುತ್ತದೆ. ಪ್ರಶ್ನೆ 128. ನಾಮಕರ್ಮ ಎಂದರೆ ಏನು? ಉತ್ತರ:
ಯಾವ ಕರ್ಮದ ಉದಯದಿಂದ ಸಂಸಾರಿ ಜೀವನಿಗೆ ಬೇರೆ ಬೇರೆ ಪ್ರಕಾರದ ಶರೀರಗಳು ಪ್ರಾಪ್ತವಾಗುತ್ತವೆಯೋ ಅದು ನಾಮಕರ್ಮ ಇದೆ. ಗತಿ, ಜಾತಿ, ಶರೀರ, ಅಂಗ, ಉಪಾಂಗ, ಸುಂದರತೆ, ಕುರೂಪತೆ ಇವು ಎಲ್ಲ ನಾಮಕರ್ಮದಿಂದಲೇ ಆಗುತ್ತವೆ. ಪ್ರಶ್ನೆ 129. ನಾಮಕರ್ಮದ 93 ಭೇದಗಳು ಯಾವುವು? ಈಗ ಒಂದು ಸೂಚನೆ, 93 ಭೇದಗಳನ್ನು ಕ್ರಮವಾಗಿ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಅಕ್ಷರಗಳ ಬಣ್ಣ ಹೇಗೆ ಬದಲಾಗ್ತದೆ ಅಂದರೆ ಅಕ್ಷರಗಳು ಬರೆದಿದೆಯಲ್ಲ ನೋಡಿ, ಈ ರೀತಿ ಇದು ಹೇಗೆ ಬದಲಾಗ್ತದೆ ಹಾಗೆ ಹಾಗೆ ವಿಷಯ ಕೂಡ ಬದಲಾಗ್ತದೆ. ನೀವೀಗ ಇದನ್ನ ಒಟ್ಟಿಗೆ ಬರ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಮತ್ತೆ ಮುಂದೆ ಗೊಂದಲ ಆಗ್ತದೆ. ಅದರಿಂದ ಬರೀರಿ ಅಲ್ಲ. ಉತ್ತರ: 1 ನರಕ ಗತಿ, 2 ತಿರ್ಯಂಕ ಗತಿ, 3 ಮನುಷ್ಯ ಗತಿ, 4 ದೇವ ಗತಿ. ನೋಡಿ ಇಲ್ಲಿ ಈಗ ಇದು ಬಣ್ಣ ಬದಲಾಯಿತು ಅಕ್ಷರದ್ದು ಅಲ್ವಾ? ಹಾಗಾದ್ರೆ ಅದರ ವಿಷಯ ಕೂಡ ಬದಲಾಯಿತು ಅಂತ ಅರ್ಥ. 5 ಏಕೇಂದ್ರಿಯ ಜಾತಿ, 6 ದ್ವಿಇಂದ್ರಿಯ ಜಾತಿ, 7 ತ್ರಿಇಂದ್ರಿಯ ಜಾತಿ, 8 ಚತುರಿಂದ್ರಿಯ ಜಾತಿ, 9 ಪಂಚೇಂದ್ರಿಯ ಜಾತಿ. ಈಗ ನೋಡಿ ಇಲ್ಲಿಗೆ ವಿಷಯ ಮತ್ತೆ ಬದಲಾಗ್ತದೆ, ಅಲ್ಲಿಗೆ ಅಕ್ಷರ ಅಂದ್ರೆ ಬಣ್ಣ ಬದಲಾಯ್ತಲ್ವಾ ಹಾಗೆ. 10 ಔದಾರಿಕ ಶರೀರ, 11 ವೈಕ್ರಿಯಿಕ ಶರೀರ, 12 ಆಹಾರಕ ಶರೀರ, 13 ತೈಜಸ ಶರೀರ, 14 ಕಾರ್ಮಾಣು ಶರೀರ. ಈಗ ಇಲ್ಲಿ ವಿಷಯ ಮತ್ತೆ ಬದಲಾಗ್ತದೆ ನೋಡ್ರಿ, ಇಲ್ಲಿ ಬಣ್ಣ ಬದಲಾಯ್ತಲ್ಲ ಹಾಗಾಗಿ. 15 ಔದಾರಿಕ ಶರೀರ ಅಂಗೋಪಾಂಗ, 16 ವೈಕ್ರಿಯಿಕ ಶರೀರ ಅಂಗೋಪಾಂಗ, 17 ಆಹಾರಕ ಶರೀರ ಅಂಗೋಪಾಂಗ. ಇನ್ನು ವಿಷಯ ಬದಲಾಗ್ತದೆ ಮತ್ತಿಲ್ಲಿ ನೋಡಿ, ಇಲ್ಲಿ 18 ನಿರ್ಮಾಣ, ಮತ್ತೆ ವಿಷಯ ಬದಲಾಯಿತು. 19 ಔದಾರಿಕ ಶರೀರ ಬಂಧನ, 20 ವೈಕ್ರಿಯಿಕ ಶರೀರ ಬಂಧನ, 21 ಆಹಾರಕ ಶರೀರ ಬಂಧನ, 22 ತೈಜಸ ಶರೀರ ಬಂಧನ, 23 ಕಾರ್ಮಾಣು ಶರೀರ ಬಂಧನ, 24 ಔದಾರಿಕ ಶರೀರ ಸಂಘಾತ, 25 ವೈಕ್ರಿಯಿಕ ಶರೀರ ಸಂಘಾತ, 26 ಆಹಾರಕ ಶರೀರ ಸಂಘಾತ, 27 ತೈಜಸ ಶರೀರ ಸಂಘಾತ, 28 ಕಾರ್ಮಾಣು ಶರೀರ ಸಂಘಾತ, 29 ಸಮಚತುರಸ್ರ ಸಂಸ್ಥಾನ, 30 ನ್ಯಗ್ರೋಧ ಪರಿಮಂಡಲ ಸಂಸ್ಥಾನ, 31 ಸ್ವಾತಿ ಸಂಸ್ಥಾನ, 32 ಕುಬ್ಜಕ ಸಂಸ್ಥಾನ, 33 ವಾಮನ ಸಂಸ್ಥಾನ, 34 ಹುಂಡಕ ಸಂಸ್ಥಾನ, 35 ವಜ್ರ ಋಷಭ ನಾರಾಚ ಸಂಹನನ, 36 ವಜ್ರ ನಾರಾಚ ಸಂಹನನ, 37 ನಾರಾಚ ಸಂಹನನ, 38 ಅರ್ಧ ನಾರಾಚ ಸಂಹನನ, 39 ಕೀಲಕ ಸಂಹನನ, 40 ಅಸಂಪ್ರಾಪ್ತ ತ್ರಿಪಾಠಿಕ ಸಂಹನನ, 41 ಕಠೋರ ಸ್ಪರ್ಶ, 42 ಮೃದು ಸ್ಪರ್ಶ, 43 ಭಾರ ಸ್ಪರ್ಶ, 44
ಹಗುರ ಸ್ಪರ್ಶ. 45 ಸ್ನಿಗ್ಧ ಸ್ಪರ್ಶ. 46 ವೃಕ್ಷ ಸ್ಪರ್ಶ. 47 ಶೀತ ಸ್ಪರ್ಶ. 48 ಉಷ್ಣ ಸ್ಪರ್ಶ. 49 ಕಹಿ ರಸ. 50 ಸಿಹಿ ರಸ. 51 ಖಾರ ರಸ. 52 ಒಗರು ರಸ. 53 ಹುಳಿ ರಸ. 54 ಸುಗಂಧ. 55 ದುರ್ಗಂಧ. 56 ಕಪ್ಪು ಬಣ್ಣ. 57 ಬಿಳಿ ಬಣ್ಣ. 58 ಕೆಂಪು ಬಣ್ಣ. 59 ನೀಲಿ ಬಣ್ಣ. 60 ಹಳದಿ ಬಣ್ಣ. 61 ನರಕಗತಿ ಪ್ರಾಯೋಗ್ಯಾನುಪೂರ್ವಿ. 62 ತಿರ್ಯಂಚಗತಿ ಪ್ರಾಯೋಗ್ಯಾನುಪೂರ್ವಿ. 63 ಮನುಷ್ಯಗತಿ ಪ್ರಾಯೋಗ್ಯಾನುಪೂರ್ವಿ. 64 ದೇವಗತಿ ಪ್ರಾಯೋಗ್ಯಾನುಪೂರ್ವಿ. 65 ಹಗುರು ಲಘು. 66 ಉಪಘಾತ. 67 ಪರಘಾತ. 68 ಆತಪ. 69 ಉದ್ಯೋತ. 70 ಉಚ್ಛ್ವಾಸ. 71 ಪ್ರಶಸ್ತ ವಿಹಾಯೋಗತಿ. 72 ಅಪ್ರಶಸ್ತ ವಿಹಾಯೋಗತಿ. 73 ಪ್ರತ್ಯೇಕ ಶರೀರ. 74 ಸಾಧಾರಣ ಶರೀರ. 75 ತ್ರಸ. 76 ಸ್ಥಾವರ. 77 ಸುಭಗ. 78 ದುರ್ಭಗ. 79 ಸುಸ್ವರ. 80 ದುಸ್ವರ. 81 ಶುಭ. 82 ಅಶುಭ. 83 ಸೂಕ್ಷ್ಮ. 84 ಬಾದರ. 85 ಪರ್ಯಾಪ್ತ. 86 ಅಪರ್ಯಾಪ್ತ. 87 ಅಸ್ಥಿರ. 88 ಸ್ಥಿರ. 89 ಆದೇಯ. 90 ಅನಾದೇಯ. 91 ಯಶಃ ಕೀರ್ತಿ. 92 ಅಯಶಃ ಕೀರ್ತಿ. 93 ತೀರ್ಥಂಕರ. ಇವು ಮೂರು ಅಂದರೆ ಇವೆಲ್ಲ ಸೇರಿಗ ಅಂದರೆ ಈಗ 93 ಆಯ್ತಲ್ಲ, ಇದು ನಾಮಕರ್ಮದ 93 ಪ್ರಕೃತಿಗಳು. ಆದರೆ ಇಲ್ಲಿ ಒಂದು ಸೂಚನೆ ಮತ್ತೆ ಒಂದು ಕ್ಷಮೆ ಇರಲಿ, ಯಾಕೆಂದ್ರೆ ಶಾಸ್ತ್ರದಲ್ಲಿ ಈ ರೀತಿ ಇಲ್ಲ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಗತಿಗಳು 4, ಇಂದ್ರಿಯಗಳು 5, ಈ ರೀತಿ ಬೇರೆ ಬೇರೆನೆ ಮಾಡಿದ್ದಾರೆ. 93 ಈ ರೀತಿ ನಾನು ಬರೆದಂತ ಸೀರಿಯಲ್ ಇಲ್ಲ. ಆದರೆ ನಿಮ್ಮ ತಿಳುವಳಿಕೆಗೋಸ್ಕರ ನಾನು ಇದನ್ನು ಈ ರೀತಿ ಬರ್ತಿದ್ದೇನೆ. ಅರ್ಥ ಆಯ್ತು? ಈಗ ಆ 93 ಹಿಂದೆ ಹೇಳಿದ್ದಿದೆಯಲ್ಲ, ಅಂದ್ರೆ ನಾಮಕರ್ಮದ ಪ್ರಕೃತಿಗಳು, ಅದನ್ನ ಪ್ರತ್ಯೇಕ ಒಂದೊಂದನ್ನ ಪ್ರಶ್ನೆ ಉತ್ತರ ರೂಪದಲ್ಲಿ ಕೊನೆಯ ತನಕ ಹೇಳ್ತಾ ಹೋಗ್ತೀನಿ. ಆವಾಗ ನಿಮಗೆ ಬಹಳ ಸರಳವಾಗಿ ಅದು ಗೊತ್ತಾಗ್ತದೆ ಯಾಕೆ ಹೀಗೆ ಮಾಡಿದ್ದೇನೆ ನಾನು ಅಂತ ಹೇಳಿ. ಅರ್ಥ ಆಯ್ತು? ಈಗ ಪ್ರಶ್ನೆ ಪ್ರಾರಂಭ. ಪ್ರಶ್ನೆ 130. ಗತಿ ನಾಮಕರ್ಮ ಎಂದರೆ ಏನು? ಉತ್ತರ: ಯಾವ ಕರ್ಮದ ಉದಯದಿಂದ ಜೀವವು ಒಂದು ಪರ್ಯಾಯ ಅಂದರೆ ಭವದಿಂದ ಇನ್ನೊಂದು ಭವದಲ್ಲಿ ಅಂದರೆ ಇನ್ನೊಂದು ಭವಕ್ಕೆ ಹೋಗುತ್ತದೆಯೋ ಅದು ಗತಿ ನಾಮಕರ್ಮ ಇದೆ. ಇದರದ್ದು 4 ಭೇದಗಳು ಇವೆ. ಪ್ರಶ್ನೆ 131. ನರಕ ಗತಿ
ನಾಮಕರ್ಮ ಎಂದರೆ ಏನು? ಈಗ ನೋಡ್ರಿ, ಇಲ್ಲಿ ಇಲ್ಲೊಂದು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ನೋಡ್ರಿ, ಇಲ್ಲಿ ಇದು 93. ಏನ್ 93 ಅಂದರೆ ನಾಮಕರ್ಮದ್ದು ಒಟ್ಟು 93 ಪ್ರಕೃತಿಗಳು ಅಲ್ವಾ? ಅದರಲ್ಲಿ ಈಗ ನಡೀತಾ ಇದೆ 1. ಮತ್ತೆ ಒಟ್ಟು ಕರ್ಮ ಪ್ರಕೃತಿಗಳು ಎಷ್ಟು? 148. ಅದರಲ್ಲಿ 49ನೇ ಸಂಖ್ಯೆ ನಡೀತಾ ಇದೆ. ಗೊತ್ತಾಗ್ತಿದೆಯಲ್ಲ? ಉತ್ತರ: ಯಾವ ಕರ್ಮದ ಉದಯದಿಂದ ಜೀವಕ್ಕೆ ನರಕ ಭವ ಪ್ರಾಪ್ತವಾಗುವುದೋ ಅದು ನರಕಗತಿ ನಾಮಕರ್ಮ ಇದೆ. ಪ್ರಶ್ನೆ 132. ತಿರ್ಯಂಚ ಗತಿ ನಾಮಕರ್ಮ ಎಂದರೆ ಏನು? ಈಗ ಇದು ಕೂಡ ನೀವು ಇದೇ ರೀತಿ ತಿಳ್ಕೋಬೇಕು. ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ, ಇದು ನಾಮಕರ್ಮ ಒಟ್ಟು 93ರಲ್ಲಿ ಇದು 2ನೇದು, 148 ಒಟ್ಟು ಕರ್ಮದಲ್ಲಿ ಇದು 50. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವಕ್ಕೆ ತಿರ್ಯಂಚ ಭವ ಪ್ರಾಪ್ತವಾಗುವುದೋ ಅದು ತಿರ್ಯಂಚ ಗತಿ ನಾಮಕರ್ಮ ಇದೆ. ಪ್ರಶ್ನೆ 133. ಮನುಷ್ಯ ಗತಿ ನಾಮಕರ್ಮ ಎಂದರೆ ಏನು? ಇಲ್ಲಿ ನೋಡಿ, ನಾಮಕರ್ಮ 93ರಲ್ಲಿ ಇದು 3ನೇದು, ಒಟ್ಟು ಕರ್ಮ 148ರಲ್ಲಿ 51ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವಕ್ಕೆ ಮನುಷ್ಯ ಭವ ಪ್ರಾಪ್ತವಾಗುವುದೋ ಅದು ಮನುಷ್ಯ ಗತಿ ನಾಮಕರ್ಮ ಇದೆ. ಪ್ರಶ್ನೆ 134. ದೇವಗತಿ ನಾಮಕರ್ಮ ಎಂದರೆ ಏನು? ಈಗ ನಾಮಕರ್ಮದ ಒಟ್ಟು 93 ಪ್ರಕೃತಿಗಳಲ್ಲಿ 4ನೇದು, ಮತ್ತೆ ಒಟ್ಟು ಕರ್ಮ 148ರಲ್ಲಿ ಇದು 52ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವಕ್ಕೆ ದೇವ ಭವ ಪ್ರಾಪ್ತವಾಗುವುದೋ ಅದು ದೇವಗತಿ ನಾಮಕರ್ಮ ಇದೆ. ಪ್ರಶ್ನೆ 139. ಜಾತಿ ನಾಮಕರ್ಮ ಎಂದರೆ ಏನು? ಉತ್ತರ: ಗತಿಯಲ್ಲಿ ಅವ್ಯಭಿಚಾರಿ ಸದೃಶದಿಂದ ಒಂದೇ ರೂಪದ ಬೋಧ ಆಗುವುದು ಜಾತಿ ಇದೆ. ಅಥವಾ ಜೀವವು 1ರಿಂದ 5 ಇಂದ್ರಿಯಗಳವರೆಗೆ ಜನ್ಮ ಪಡೆಯುತ್ತದೆ, ಅದು ಜಾತಿ ನಾಮಕರ್ಮ ಇದೆ. ಇದರದ್ದು ಒಟ್ಟು 5 ಭೇದಗಳು ಆಗುತ್ತವೆ. ಪ್ರಶ್ನೆ 136. ಏಕೇಂದ್ರಿಯ ಜಾತಿ ನಾಮ ಎಂದರೇನು? ಈಗ ಇಲ್ಲಿ ಇದು ನಾಮಕರ್ಮ ಒಟ್ಟು 93ರಲ್ಲಿ 5ನೇದು, ಮತ್ತು ಒಟ್ಟು ಕರ್ಮ 148 ಪ್ರಕೃತಿಗಳಲ್ಲಿ ಇದು 53ನೇದು. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವವು ಕೇವಲ ಒಂದು ಸ್ಪರ್ಶನ ಇಂದ್ರಿಯವಿರುವ ಶರೀರದಲ್ಲಿ ಜನ್ಮ ಪಡೆಯುತ್ತದೆ ಅದು ಏಕೇಂದ್ರಿಯ ಜಾತಿ ನಾಮಕರ್ಮ ಇದೆ. ಉದಾಹರಣೆಗೆ ಪೃಥ್ವಿಕಾಯಿಕ ಜೀವ, ಜಲಕಾಯಿಕ ಜೀವ, ಅಗ್ನಿಕಾಯಿಕ ಜೀವ, ವಾಯುಕಾಯಿಕ ಜೀವ ಮತ್ತು ವನಸ್ಪತಿ ಕಾಯಿಕ ಜೀವ. ಪ್ರಶ್ನೆ 137. ದ್ವಿ ಇಂದ್ರಿಯ ಜಾತಿ ನಾಮಕರ್ಮ ಎಂದರೆ ಏನು? ಇದೀಗ ನಾಮಕರ್ಮ 93ರಲ್ಲಿ 6ನೇದು ಮತ್ತು ಒಟ್ಟು ಕರ್ಮ ಪ್ರಕೃತಿ 148ರಲ್ಲಿ 54ನೇದು. ಉತ್ತರ: ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.